ನಮಸ್ಕಾರ ವೀಕ್ಷಕರೇ, DMSOSಗೆ ಸ್ವಾಗತ. ನಾನು ನಜೀರ್ ಅಹಮದ್ ಚೋರಗಸ್ತಿ. ತಾಳಿಕೋಟೆ ಪಟ್ಟಣದಲ್ಲಿ ಶಾಸಕ ನಾಡಗೌಡರ ಅಧ್ಯಕ್ಷತೆಯಲ್ಲಿ ಕೆಡಿಪಿ ಸಭೆ. ಪ್ರಮುಖವಾಗಿ ಚರ್ಚೆಯಾದಂತಹ ಒಂದು ವಿಷಯಗಳು ಯಾವ ಆದ್ಯತೆ ಮೇರೆಗೆ ಚರ್ಚೆ ಆಗಿದೆ, ಅಧಿಕಾರಿಗಳಿಗೆ ಏನು ಸೂಚನೆಗಳನ್ನು ಕೊಟ್ಟಿದ್ದೆ? ಸಂಪೂರ್ಣವಾಗಿ ಮೀಟಿಂಗ್ನಲ್ಲಿ ಎಲ್ಲರೂ ಹಾಜರಿದ್ದರು. ತ್ರೈಮಾಸಿಕ ಒಂದು ಪರಿಶೀಲನಾ ಸಭೆಯಲ್ಲಿ ಸರ್ಕಾರ ಕೊಟ್ಟಂಥ ಗುರಿಗಳೇನಿದೆ ಆ ಗುರಿಗಳು ಇಲ್ಲೋ ಅಂತ ನೋಡ್ಕೊಳ್ತಕ್ಕಂಥದ್ದು ಬೇರೆ ಬೇರೆ ಇಲಾಖೆ ಎಲ್ಲ ಇಲಾಖೆ ಅದು ನಮ್ಮ ಪಂಚ ಗ್ಯಾರಂಟಿ ಯೋಜನೆಗಳಾಗಿರ್ತದೆ. ಅದರ ಜೊತೆ ಏನಪ್ಪ ಅಂದ್ರೆ ರೈತರಿಗೆ ಮೊನ್ನೆ ಆದಂಥ ಅತಿವೃಷ್ಟಿ ಬಗ್ಗೆ ಆಗಿರ್ಬೋದು, ಇವೆಲ್ಲನೂ ಅವರಿಗೆ ಪರಿಹಾರ ಬಂದಂಥದ್ದು ಸರ್ಕಾರದಿಂದ ಒಂದು ಸರಿಯಾಗಿ ಅಂತ ಆಲೋಚನೆ. ಈಗ ಮಾಡುವಂಥ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಇವತ್ತಿಗೂ ಬಂದಿಲ್ಲ ಅನ್ನುವಂಥ ಮಾಹಿತಿ ಬಂತು. ಈಗಾಗಲೇ ಸರ್ಕಾರ ರಿವಿಷನ್ ಮಾಡಿ ಸರ್ಕಾರಕ್ಕೆ ಕಳಿಸ್ಕೊಡ್ತೇವೆ. ಆ ಇನ್ಶೂರೆನ್ಸ್ಗೆ ಕಂಪನಿಯಿಂದ ಕರೆದು ಅದನ್ನು ರೈತರಿಗೆ ಅದನ್ನು ಕೊಡ್ತಕ್ಕಂಥದ್ದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ನಿರ್ದೇಶನ ಕೊಡಬೇಕು ಸರ್ಕಾರ ಅನ್ನುವಂಥ ಚರ್ಚೆ ಆಯಿತು. ಭಾಳ ಮುಖ್ಯವಾಗಿ ಆಮೇಲೆ ಹಾಸ್ಟೆಲ್ನಲ್ಲಿ ಯಾವ ರೀತಿಯಾಗಿ ಎಲ್ಲ ಇಲಾಖೆಯಲ್ಲಿ ಮತ್ತು ಸೋಷಿಯಲ್ ವೆಲ್ಫೇರ್ ಆಗಿರ್ಬೋದು, ಅದೇ ರೀತಿಯಾಗಿ BCM ಇಲಾಖೆ ಆಗಿರ್ಬೋದು, KEB ಆಗಿರ್ಬೋದು ಮತ್ತು PWD ಆಗಿರ್ಬೋದು, RDPR ಆಗಿರ್ಬೋದು, ಏನೇನು ಕೆಲಸ ಪ್ರಗತಿ ಇಲ್ಲದವು ಯಾವ ರೀತಿ ಅಂದರೆ ಎಲ್ಲಿವರೆಗೂ ಇವ್ರಿಗೆ ಮಾಡಿ ಮುಗಿಸ್ಬೇಕಾಗಿತ್ತು. ಅದರಲ್ಲಿಂದ ಏನಾದರೂ ಹೆಚ್ಚು ಕಡಿಮೆ ಆಗಿದೆ ಅನ್ನುವಂಥದ್ದು ಒಂದು ನೋಡಿದ್ದೇವೆ. ಹೆಚ್ಚು ಕಡಿಮೆ ಇವತ್ತು 75%, 25% ಕೆಲವು ಪ್ರಗತಿಯಲ್ಲಿ ಕೆಲಸ ಇದ್ದಾವೆ ಅನ್ನುವಂಥ ಮಾಹಿತಿ. ಎಲ್ಲನೂ ಕೂಡ ಶೀಘ್ರದಲ್ಲಿ ಈ ವರ್ಷದ ಕೊನೆ ಹಂತ ಒಳಗಡೆನೆ ಇವನ್ನೆಲ್ಲನೂ ಮುಗಿಸ್ಬೇಕು ಅನ್ನುವಂಥ ನಿರ್ದೇಶನ. ಮತ್ತು ಯಾವ ಅಧಿಕಾರಿಗಳು ಸ್ವಲ್ಪ ಸುಸ್ತಾಗಿ ಕೆಲಸ ಮಾಡ್ತಾರೆ ಅವರು ಚುರುಕಾಗಿ ಕೆಲಸ ಮಾಡಬೇಕು ನಿರ್ದೇಶನ ಕೆಲವು ರೆಸೊಲ್ಯೂಷನ್ಸ್ ಅನ್ನು ಮಾಡಿದ್ದಾರೆ. ಇದರ ಜೊತೆ ಪುರಸಭೆ ವಿಶೇಷವಾಗಿ ತಾಳಿಕೋಟೆ ಪುರಸಭೆಯಲ್ಲಿರ್ತಕ್ಕಂಥ ಜನರ ಆಕ್ಷೇಪಣೆಗಳಿಂದ ಅವರಿಗೆ ಅದನ್ನು ಕಿವಿಮಾತನ್ನು ಅದನ್ನು ಸುಧಾರಣೆ ಮಾಡಬೇಕು ಹೊಸ ರೋಡನ್ನು ಸ್ವಚ್ಛಗೊಳಿಸುವುದು, ರಸ್ತೆಗಳ ಹೀಗಾಗಿ ಒಂದು ಸೂಚನೆ ಕೊಟ್ಟಿದೆ. ಅದನ್ನು ಕೂಡಲೇ ಕ್ರಮ ಕೈಗೊಳ್ಳುತ್ತೇವೆ ಅನ್ನೋದು ಆಶ್ವಾಸನೆ. ಇಂಥ ಹಲವಾರು ವಿಷಯಗಳಿಂದ ಚರ್ಚೆ ಆಗಿದೆ. ಅದನ್ನು ಪುನಃ ಏನಪ್ಪ ಅಂದರೆ ನಾವು ಮತ್ತೊಮ್ಮೆ ಒಂದು ತಿಂಗಳ ಅದನ್ನು ಖಂಡಿತವಾಗಿ ಮತ್ತೊಮ್ಮೆ ಅದನ್ನು ಅಧಿಕಾರಿಗಳನ್ನು ವೈಯಕ್ತಿಕವಾಗಿ ಕರೆಸಿ ಇಲಾಖೆಯಿಂದ ಏನು ಆ್ಯಕ್ಷನ್ ಟೇಕನ್ ರಿಪೋರ್ಟನ್ನು ಆ್ಯಕ್ಷನ್ ಟೇಕನ್ ರಿಪೋರ್ಟ್ ಬಗ್ಗೆ ಅವರು ಕ್ರಮ ಕೈಗೊಳ್ಳುವುದು ನೋಡಿ ಮುಂದೆ ನಾವು ಏನು ಕ್ರಮ ಕೈಗೊಳ್ಳಬೇಕು ತೀರ್ಮಾನ. ವಾರ್ಡ್ ಮಟ್ಟದ ಸಭೆಗಳನ್ನು ಮಾಡಲಿಕ್ಕೆ ಅದನ್ನು ಮುಂದುವರಿಸ್ತೀರಾ? ಮುಂದುವರಿಸ್ತೇವೆ. ಇಲ್ಲೇ ವಸ್ತೀವಿ ಅಲ್ಲ ಅಂತ ಬೇರೆ ದಿವಸ ಬರೋದಿಲ್ಲ ಅಂತಲ್ಲ, ಒಂದೇ ಬರ್ತೀವಿ. ಆದರೆ ಕಡ್ಡಾಯವಾಗಿ 4 ದಿವಸ ಇಲ್ಲೇ ಇದ್ದು ಜನರ ಸಮಸ್ಯೆಗಳನ್ನು ಆಲಿಸಿ ಅದಕ್ಕೆ ಸೂಕ್ತವಾದಂಥ ಪರಿಹಾರವನ್ನು ಹುಡುಕಲಿಕ್ಕೆ ಅಧಿಕಾರಿಗಳ ಜೊತೆ ಅದನ್ನು ಬಗೆಹರಿಸುವಂಥ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಸರ್.